ಏನ್ ಹೇಳೋ ಹೇಳಲ್ಲ ಯಾರ ಮುಂದೆನೋ ಯಾರ ಮುಂದೆನೋ ಮನೆಗೆ ರೋಡ್ ಮುಂದೆ ನಮ್ಮನ್ ಗೊತ್ತಾಗಲ್ಲ ನೀ ನಮ್ಮನ್ ಇಂಡಿಕೇಟರ್ ಅಲ್ಲಪ್ಪ ನಮ್ಮನ್ ಪಾರ್ಕಿಂಗ್ ಇಂಡಿಕೇಟರ್ ಹಾಕಿರೋದ ಅವನು ನೋಡ ನಮ್ಮನ್ ಹೆಂಗ್ ಗೊತ್ತಾಯ್ತಿ ನಾನು ನಮ್ಮನ್ ಮ್ಯಾಕಿ ಕಟ್ಬಿಟ್ಟೆ ನಾನು ಇಲ್ಲ ಅಲ್ಲಿ ಗೊತ್ತಾದ್ರೆ ನೆನ್ಸ್ಕೊಂಡ್ರಿ ಈಗ ಬಾಯ್ ತುಂಬಾ ಜರು ಕುಚುಗು 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 ಹದಿನಾರು ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ ನಿನ್ನೈದು ವರ್ಷ ಈ ಭೂಪನಿಗೆ ಅದೇ ಅಧಿಕಾರ ಹೇಳುವುದು ನನ್ನ ಅಧಿಕಾರ ಹೇಳುವುದು ನಮ್ಮ ಗ್ರಾಚಾರ ಮಚ್ಚ ಒಳ್ಳೆ ಡ್ರೆಸ್ ಕೊಡಿಸ್ತಾನೆ ನೋಡೋಣ ಡ್ರೆಸ್ ಅಲ್ಲ ಬಟ್ಟೆ ನಮ್ಮ ನೀವು ಆಮೇಲೆ ಏನಾರು ಅರ್ಥ ಮಾಡ್ತಾನೆ ನೀನು ನಮ್ಮನ್ನು ಬರಲ್ಲ ನಿನ್ ಕತೆ ಕಟ್ಕೋ ಯಾಕೆ ಫಸ್ಟ್ ಊಟ ತಿನ್ಬೇಕು ಫಸ್ಟ್ KFC ಏನಾರು ಆರ್ಡರ್ ಮಾಡಿ KFC ತಿನ್ಬಿಟ್ಟು ಆಮೇಲೆ ಮತ್ತೆ ಬರಂಬಪ್ಪ ಮೇಲಿಂದ ಓಡಾಡ್ಕೊಂಡು ಕೆಳಕ್ ಹಂಗೆ ಎಕ್ಸಿಟ್ ತಿರ್ಗಾ ಮ್ಯಾಕತ್ತಕ್ ಅಲ್ಲೇ ಐತೆ ಅಲ್ಲೇ ಒಂದ್ರ ಕಣ್ಣಲ್ಲೇ ಒಳ್ಳೆ ಸೋಫಾ ಬ್ರೋ ಮಸ್ತ್ ನನ್ನ ಮಗನ ಜೊತೆ ಬಂದು ಒಂದು ಫೋಟೋ ತೆಗಿಲಿಲ್ಲ ನನ್ನ ಮಗ ತೆಗಿತೀನಿ ಕೊಡು ಅಂತಂದ್ರೆ ಬೇಡ ಅಂತೀಯ ಫೋಟೋ ಬೇಕು ಅದೊಂದು ಬಂದು ಇಸ್ಕೊಬೇಕಪ್ಪ ನಾನು ಫೋಟೋ ತೆಗಿ ಅಂತ ನಾನೇ ಕೇಳಲ್ಲ ನೀನು ತೆಕ್ಕೊಂಡು ಬಂದ್ರೆ ನಾನೇನು ಮಾಡಲಿ ಎಷ್ಟು ಸಲ ಬಂದಿದ್ಯಾ ಇದು ಮಲಾಫೇಶಿಯಾಗೆ ಕರ್ಕೊಂಡು ಸಾಕು ಮಾಡಿಬಿಡಿ ನಾನೇ ಒಂದು 5 times ಬಂದಿರ್ಬೋದೇನೋ ವೇಣು ನೀನು ಎಷ್ಟು ಸಲ ಬಂದಿದ್ಯಾ ಏನಲ್ಲಿ ಚೆಕ್ಔಟ್ ಆಗ್ತಿದ್ದೀರಿ ಮಲಾಫೇಶಿಯಾ ಕಂಪ್ಲೀಟ್ ಆಯಿತು ಬಟ್ ಆದರೂ ಇನ್ನೂ ಒಂದು ಸ್ವಲ್ಪ ನೋಡೋದಿದೆ ನೆಕ್ಸ್ಟ್ ಟೈಮ್ ಬರೋಣ ಮತ್ತೆ ಯಾವಾಗಾದರೂ ಫ್ರೀ ಮಾಡಿಕೊಂಡು ನಾನು ಇವನಿಗಿಬ್ರಿಗೂ ಏನು ಕೆಲಸ ಇರಲ್ಲ ಆ ಟೈಮಲ್ಲಿ ಬಂದು ಇನ್ನೊಂದ್ಸಲಿ ಮಂತ್ರಿ ಮಾಲು ಮಚ್ಚ ನೀನು ಯಾವ ಮಾಲ್ ನೋಡಿಲ್ಲ ಮಚ್ಚ ಓರಿಯನ್ ಮಾಲ್ ನೋಡಿದ್ಯಾ ಓರಿಯನ್ ಮಾಲ್ ನೋಡಿದ್ಯಾ ಯಾವಾಗ ಹೋಗಿದ್ದೆ ಮತ್ತೆ ಬಿಡು ಹೋಗೋಣ ಯಾಕೆ ತಲೆ ಕೆಡ್ಸ್ಕೊಂತೀಯ ನೋಡೋ ಇವತ್ತು ನಮ್ಮ ಜೊತೆ ಒಳ್ಳೆ ಲವ್ಲಿ ಕಪಲ್ಸ್ ಬಂದಿದ್ದಾರೆ ನೀವಾಗ ಮದುವೆ ಆಗಿದ್ರು ಇವರೇ ನಮ್ಮ ಫ್ರೆಂಡ್ ವೇಣು ಅಂತೇಳಿ ಅವರ
ಇದು ಅವ್ರ ಮಿಸ್ಸಸ್ ರಮ್ಯಾ. ಹೆಂಗಾಗ್ತದೆ? ಈಗ ನಮ್ಮ ರವಿ ನಮ್ಮದು ಬೇಸ್ಮೆಂಟ್ ಎಲ್ಲೈತೆ ಅಂತೇಳಿ ಅವನೇ ತೋರಿಸ್ತಾನೆ. ಕರ್ಕೊಂಡೋಗು, ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿಲ್ಲ ನೋಡೋಣ ಈಗ. ಹಾಂ, ಬೇಸ್ ನಂಬರ್ 1 ಅನ್ನಿಸ್ತದೆ. ನೋಡೋಣ ಎಲ್ಲೈತೆ ಅಂತ. ಕಾರ್ ನೋಡೋಣ ಇದು. ವೇಣು ವೇಣು ರವಿ ನೋಡೋಣ ಈಗ ಕಾರ್ ಪಾರ್ಕಿಂಗ್ ಮಾಡಿರೋ ಬೇಸ್ಮೆಂಟ್ ಹುಡುಕ್ತಾನೇನೋ. ತೋರ್ಸ ರವಿ, ಇವತ್ತು ನಿನಗೆ ಇದೊಂದು ಟಾಸ್ಕು ಗುರು. ನಿನ್ನ ಕಾರ್ ಹೇಗ ಕರೆಕ್ಟಾಗಿ ತೋರಿಸಿದ್ರೆ ನಿಂಗೆ ಇವತ್ತೊಂದು ಚಾಕ್ಲೇಟ್ ಫ್ರೀ ಕೊಡಿಸ್ತೀನಿ ನಾನು. ನೋಡೋಣ, ಟ್ರೈ ಮಾಡ್ತೀನಿ. ಇತ್ತೇನಕ್ಕೆ ಹೋಗ್ಬೇಡ, ಇತ್ತು ವೇಸ್ಟು. ಏಯ್ ಯಾವ ಹಂಗ ಬರಾಯ್ತಾ ರವಿ? ಹೇಳ್ ರವಿ, ರವಿ ಹೇಳೋ. ತೋರ್ಸು ನೋಡೋದು. ಇಲ್ಲ, ಇಲ್ಲಿ ನಂಬರ್ ಹಾಕಿದ್ರಲ್ಲ ನಮಗೆ. ಏಯ್ ಏಯ್ ರವಿ ಹುಡುಕ್ಸಿದ್ರೆ ಗೈಸ್, ನಾನು ಹೇಳಿದ್ದೆ ರವಿ ಯಾವುದೇ ಕಾರಣಕ್ಕೂ ಹುಡುಕಲ್ಲ ಅಂತ. 100% ಫೇಲ್ ಆಗಿದ್ದಾನೆ. ಬೇಸ್ಮೆಂಟ್ ನೆನಪಿರಲ್ಲ ಅಂತ ಹೇಳಿದ್ದೆ, ನೆನಪಿಲ್ಲ. ಅದು ನಾವು ಆಲ್ಮೋಸ್ಟ್ 90% ನಾವೇ ತೋರಿಸಿದೀವಿ. ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ನಾವು ಈ ಜಾಗ ಹುಡ್ಕೊಂಡ್ ಬರ್ತಾ ಇದ್ವಿ, ಅದಕ್ಕೋಸ್ಕರ ನಿನ್ ಗೆಸ್ ಆಯ್ತಲ್ಲ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೆಸ್ ಆಗ್ತಾನೆ ಇರಲ್ಲ. ರವಿ ಕಾರ್ ಎತ್ತೀಯಾ? ತೆಗಿತೀಯ? ನಾವೀಗ ಹೇಳಿಲ್ಲ ಅಂತ ನೀನು 100% ಅರ್ಥ ಹೋಗ್ತಿದ್ದ. ನಾವು ಹಾಕಿರೋದು ಆಕ್ಚುಲಿ ಇಲ್ಲಿ ಬಂದು ಡಿ ಅಲ್ಲಿ, ನೀನು ಹೋಗ್ತಾ ಇರೋದು FL ಹೋಗ್ತಾ ಇದೀಯ. ಅದೇ ನೆಕ್ಸ್ಟ್ ಟೈಮ್ ಪರೀಕ್ಷೆ ಮುಗಿಸ್ಕೊಂಡು ಮಧ್ಯ ಹೋಟ್ಲು ಹೋಗ್ತಿದ್ರೆ ಮತ್ತೆ ಏನೇ ಸಿಗುತ್ತೆ? ಎಲ್ಲ ತರ ಸಿಗುತ್ತೆ. ನಾನ್ ವೆಜ್, ಒಳ್ಳೆ ಕಾಲ್ ಸೂಪ್ ಸಿಗುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ರಸಮ್ ಕೊಡ್ತಾರೆ, ಸೂಪರ್ ಆಗಿರುತ್ತೆ. ರಸಮ್ ಮಾತ್ರ ಅಲ್ಟಿಮೇಟ್. ನೋಡೋಣ, ನಮ್ಮ ಮಚ್ಚ ಕರ್ಕೊಂಡು ಹೋಗ್ತಿದ್ದಾನೆ. ಡೋಂಟ್ ವರಿ, ನಾನು ಕರ್ಕೊಂಡು ಹೋಗಿರೋದು ಹೇಗಿರುತ್ತೆ ಅಂತ ಹೋಗಿ ಟೇಸ್ಟ್ ನೋಡೋಣ. ಫಸ್ಟ್ ಟೈಮ್ ಅಲ್ಲ ರವಿ ನೀನು? ಫಸ್ಟ್ ಏನು ಸೆಕೆಂಡ್ ಟೈಮ್ ಇರ್ಬೋದು ಅಲ್ಲೇನಾ? ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಫೇಮಸ್ ಫುಲ್ಲು ಗೊತ್ತಿಲ್ಲ, ತಿನ್ಬೇಕು, ಫೇಮಸ್. ಬಟ್ ನಾವು ದೊಡ್ಡಬಳ್ಳಾಪುರದಿಂದ ಹುಡ್ಕೊಂಡ್ ಬರ್ತೀವಲ್ಲ, ಆಮೇಲೆ ಲೊಕೇಶನ್ ಅದಕ್ಕೋಸ್ಕರ ಹೋಗ್ತೀವಿ. ಊಟ ಮಾತ್ರ ಸಖತ್ತಾಗಿದೆ. ನಾವು ಬೋಟಿ, ತಲೆ ಮಟನ್ನು, ಚಪಾತಿ ತೊಗೊಂಡಿದ್ದೀವಿ. ಊಟ ಮಾತ್ರ ಸಖತ್ತಾಗಿದೆ. ಇದು ಸೆಕೆಂಡ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ನನ್ನ ವೈಫ್ ಜೊತೆ ಫಸ್ಟ್ ಟೈಮ್. ಊಟ ಏನೋ ಅಲ್ಟಿಮೇಟು. ಚಪಾತಿ, ಬೋಟಿ, ತಲೆ ಮಟನು, ಮತ್ತು ಬಿರಿಯಾನಿ, ಕಾಲು ಸೂಪು. ಸಂಜೆ 6 ಗಂಟೆ ಆಗಿಬಿಟ್ಟಿದೆ. ಮೇ ಬಿ ಕಾಲು ಸಿಗೋಂಗಿಲ್ಲ, ಬರೀ ಪ್ಲೇನ್ ಸೂಪ್ ಮಾತ್ರ ಕೊಟ್ಟರು ಅನ್ನೋರು. ನಿನಗೆ ಹೆಂಗಿತ್ತು ಊಟ ಅಂದರೆ? ರೈಸ್ ಮಾತ್ರ ಸೂಪರು, ಬಿರಿಯಾನಿ. ನನಗೆಲ್ಲೋ ರವಿ ಅವರು ನನಗೆಲ್ಲ ರವಿ ನಾನು ಮಾಡೋದೇನೋ ಅನಿಸ್ತದೆ. ಬಟ್ ಆದರೂ ಹೇಳಕ್ಕೆ ಚಿತ್ತಾರ ಬಂದವಳೆ ಸತ್ತೆಲ್ಲೋ ಕದಲಿ